ನಿಮ್ಮ ಇವಿ ಗಾಡಿ ರಸ್ತೆಯಲ್ಲಿ ಹೋದಾಗ ಖಾಲಿ ಆಗೋದ್ರ ಬದಲಿಗೆ ಬ್ಯಾಟರಿ ಚಾರ್ಜ್ ಆಗ್ತಾ ಹೋದ್ರೆ ಫುಲ್ ಆಗ್ತಾ ಹೋದ್ರೆ ಫ್ರಾನ್ಸ್ ನಲ್ಲಿ ಈಗ ಇಂತ ಮ್ಯಾಜಿಕ್ ರೋಡ್ ಬಂದಿದೆ. ಓಡಿಸಿದ್ರೆ ಸಾಕು ಗಾಡಿ ಚಾರ್ಜ್ ಆಗುತ್ತೆ. ಪ್ಯಾರಿಸ್ ನಿಂದ 40 ಕಿಲೋಮೀಟರ್ ದೂರದ ಟೂರ್ಸ್ ಅಂಬೋಯಿಸ್ ಪಟ್ಟಣಗಳ ನಡುವೆ ಇರುವ ಹೈವೇ ನಲ್ಲಿ 1.5 ಕಿಲೋಮೀಟರ್ ಉದ್ದದ ಈ ಚಾರ್ಜಿಂಗ್ ರೋಡ್ ಅನ್ನ ವಿನ್ಸಿ ಆಟೋ ರೂಟ್ಸ್ ಅನ್ನೋ ಕಂಪನಿ ಹಾಕಿದೆ. ರಸ್ತೆಯ ಕೆಳಗೆ ತಾಮ್ರದ ಕಾಯಿಲ್ ಹಾಕಿರೋದು, ಅದರಿಂದ ಮ್ಯಾಗ್ನೆಟಿಕ್ ಎನರ್ಜಿ ಟ್ರಾನ್ಸ್ಫರ್ ಆಗಿ ಇವಿ ಗಾಡಿ ಚಾರ್ಜ್ ಆಗೋ ರೀತಿ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಟಾಟಾ ನೆಕ್ಸಾನ್ ಇವಿ ಗಾಡಿ ರಸ್ತೆ ಮೇಲೆ 60 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ 1.5 ಕಿಲೋಮೀಟರ್ ಪಾಸ್ ಆಗುವಷ್ಟರಲ್ಲಿ ಗಾಡಿಗೆ 9% ಚಾರ್ಜ್ ಆಡ್ ಆಗಿರುತ್ತೆ. 20-25 ಕಿಲೋಮೀಟರ್ ಎಕ್ಸ್ಟ್ರಾ ರೇಂಜ್ ಆಡ್ ಆಗಿರುತ್ತೆ. ಇದನ್ನ ಡೈನಾಮಿಕ್ ವೈರ್ಲೆಸ್ ಪವರ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ರಸ್ತೆಯಲ್ಲಿರೋ ಕಾಯಿಲ್ಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತವೆ. ಗಾಡಿಯ ಅಡಿಯಲ್ಲೂ ಕೂಡ ರಿಸೀವರ್ ಹಾಕಬೇಕಾಗುತ್ತೆ. ಆ ರಿಸೀವರ್ ಪ್ಯಾಡ್ ಎನರ್ಜಿಯನ್ನು ಸ್ವೀಕರಿಸಿ ಬ್ಯಾಟರಿ ಕಳಿಸುತ್ತೆ, ಚಾರ್ಜ್ ಆಗುತ್ತೆ. ಈ ಪ್ರಾಜೆಕ್ಟ್ ಗೆ ಫ್ರಾನ್ಸ್ ಸರ್ಕಾರ 230 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಯಶಸ್ವಿ ಆದ್ರೆ 2035 ವೇಳೆಗೆ 9,000 ಕಿಲೋಮೀಟರ್ ಇಂತಹ ಚಾರ್ಜಿಂಗ್ ರಸ್ತೆಗಳ ಸ್ಟ್ರೆಚ್ ಅನ್ನ ಫ್ರಾನ್ಸ್ ನಾದ್ಯಂತ ಹಾಕೋ ಪ್ಲಾನ್ ಇದೆ. ಕಾರ್ಬನ್ ಎಮಿಷನ್ ಕಮ್ಮಿ ಮಾಡೋ ಫ್ರಾನ್ಸ್ ನ ದೊಡ್ಡ ಗುರಿಯ ಭಾಗ ಇದು. ನಮ್ಮ ಭಾರತದಲ್ಲೂ ಇಂತಹ ರಸ್ತೆ ಬರುತ್ತಾ? ಸದ್ಯಕ್ಕೆ ಖರ್ಚು ಜಾಸ್ತಿ, ಟೆಕ್ನಾಲಜಿ ಡೆವಲಪ್ಮೆಂಟ್ ಬೇಕು. ಆದ್ರೆ ಒಂದಿನ ನಮ್ಮ ಹೆದ್ದಾರಿಯೇ ಗಾಡಿ ಚಾರ್ಜಿಂಗ್ ಸ್ಟೇಷನ್ ಆಗಬಹುದೇನೋ, ನೋಡೋಣ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ ಇಲ್ಲಿ ರಿಲೇಟೆಡ್ ವಿಡಿಯೋದಲ್ಲಿದೆ, ಕ್ಲಿಕ್ ಮಾಡೋ ಮೂಲಕ ನೋಡಬಹುದು.